ನನ್ನ ತೆಂಗಿನ ಸೇರ್ಕೊಂಬರೋದಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಇಬ್ಬರು ಹುಡುಗರು ಕುಡಿದ್ಬಿಟ್ಟಿದ್ರು. ಕುಡಿದ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಕೂಗಿದಾಗ ಏನು ಬೇಕು ಅಂತ ಹೇಳಿದಾಗ ಇರು ಒಂದು 5 ನಿಮಿಷ ಇದು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ ಅಂತೇಳಿ ಕೇಳಿದೆ. ಅವ್ರ ಮೇಲೆ ತೊಳ್ಕೊಂಬಂದರು. ನಾನು ಅವ್ರಿಗೆ ತೊಳೆದೆ. ಹಿಂದಾಗೆ ತೊಳೆದ್ರೆ ಅವರು ಫುಲ್ ಡ್ರಂಕ್ ಮಾಡಿಬಿಟ್ಟಿದ್ರೆ ಹಿಂದೆ ಸ್ವಲ್ಪ ಹೋಗ್ತಿದ್ರು. ಇದ್ದಿದ್ದಕ್ಕೆ ಏನು ಜಾಸ್ತಿ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತೊಗೊಂಡು ಮನೆಗೆ ಹೋದೆ. ಹೋಗಿ ಅಮ್ಮಗೆ ಹೇಳಿದೆ ನಾನು, ಅಮ್ಮ ಹಿಂಗಾಯ್ತು ಅಂತ. ಮತ್ತೆ ಅಮ್ಮನ ಕರ್ಕೊಂಬರೋ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ. ರಾತ್ರಿ ನಮ್ಮ ಅಜ್ಜಿ ಅವ್ರ ಮನೆಗೆ ಹೋದಾಗ 8-8:30 ಇರಲಿ ಮನೆಗೆ ನುಗ್ಗಿ ನನ್ನ ತೆಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅವರು ಹಿಂದೆ ಎಲ್ಲ ಹಿಡಿದು ಜೀಟೆಲ್ಲ ಹಿಡಿದು ಹೊಟ್ಟೆಗೆ ಒದ್ದು ಚಾಕುವಲ್ಲೆಲ್ಲ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಬಟ್ಟೆಗೆಲ್ಲ ಸಿಗಿ ಎಲ್ಲ ಕೈಯೆಲ್ಲ ಹಾಕಿದ್ದಾರೆ. ಗೊತ್ತಿಲ್ಲ ಸರ್ ಯಾರು ಅಂತ. ಮನೆಯಲ್ಲಿದ್ದೆ ಸರ್. ಏನೇನು ನನಗೆ ಹೇಳ್ತೀಯ ನೀನು ಬಾ ಅಂತ, ಬಾ ಇವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಳ್ದು ಹೊಡ್ದಿದ್ದಾರೆ ಸರ್. ಬಚ್ಚೆ ಎಲ್ಲ ಸರ್ ಒಂದು 20 ಜನ ಇರ್ತಾರೆ. ನಾನು ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೇಲಿ ಯಾರೂ ಇಲ್ಲ. ನಾನು ನಮ್ಮ ಅಕ್ಕ ಇರೋರು. ಅವ್ರು ಯಾರೂ ಬಂದುಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನಮಗೆ ಗೊತ್ತಿಲ್ಲ. ಒಂದು 40 ಜನ. ಏನಂತ ಹೇಳಿ ಹೊಡೆದ್ರು? ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರನ್ನೂ ಸಾಯಿಸಿಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.